छात्रों, सभी को स्वागत। आज इस दिवस डॉक्टर यतीश अग्रवाल जी लिखित दिल का दौरा और एंजाइना गद्य भाग 6 के बारे में जानकारी प्राप्त करेंगे। दिल का दौरा और एंजाइना हृदयाघात ಮತ್ತು एंजाइना इस गद्य भाग के मुखांतर लेखक डॉक्टर यतीश अग्रवाल जी दिल का दौरा बीमारी के चित्रण, उसका लक्षण के बारे में जानकारी दिए। उस दिल का दौरा से बचने के लिए हम क्या नियमों का पालन करना चाहिए, कैसे जिंदगी में रहना चाहिए, इस विचार के बारे में जानकारी देने के लिए इस गद्य को लिया गया है। प्रस्तुत लेख स्वास्थ्य के 200 सवाल पुस्तक से लिया गया है। ಪ್ರಸ್ತುತ ಈ ಗದ್ಯವನ್ನ ಯಾವ ಗದ್ಯವನ್ನ ದಿಲ್ का दौरा और एंजाइना इस गद्य को 200 सवाल 200 ಸವಾಲುಗಳು ಎಂಬ ಒಂದು ಪುಸ್ತಕದಿಂದ ಆಯ್ದುಕೊಳ್ಳಲಾಯಿತು। आज के सामाजिक संघर्ष एवं तनाव से भरे जीवन में दिल का दौरा एक सामान्य बीमारी है। ಈಗಿನ ಕಾಲದಲ್ಲಿ ಈಗಿನ ಕಾಲದ ಜಿಂದಗಿಯಲ್ಲಿ ಜೀವನದಲ್ಲಿ ನಡೆಸುವ ಈ ಸಂದರ್ಭದಲ್ಲಿ ಈ ಹೃದಯ ಕಾಯಿಲೆ ಬಹಳಷ್ಟು ಜನರಲ್ಲಿ ಕಂಡು ಬರ್ತಾ ಇದೆ। ದಿಲ್ का दौरा ಅವರ ಆಹಾರ ಪದ್ಧತಿ ಇರಬಹುದು, ಅವರ ಜೀವನ ಶೈಲಿಯಿಂದ ಇರಬಹುದು, ಅನೇಕ ಕಾರಣಗಳಿಂದಾಗಿ ಹೃದಯಾಘಾತ ಜನರಲ್ಲಿ ಆಗ್ತಾ ಇದೆ ಎಂಬುದನ್ನು ಡಾಕ್ಟರ್ ಯತೀಶ್ ಅಗ್ರವಾಲ್ ಜಿ ತಮ್ಮ ವಿಚಾರವನ್ನು ಅಭಿಪ್ರಾಯವನ್ನು ಈ ಗದ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ। आज के ಸಾಮಾಜಿಕ ಸಂಘರ್ಷ एवं तनाव से ಸಾಮಾಜಿಕ ಸಂಘರ್ಷದಿಂದ ಒತ್ತಡಕ್ಕೆ ಒಳಗಾಗಿ तनाव से भरे जीवन में दिल का दौरा एक सामान्य बीमारी है। ಒಂದು ಒತ್ತಡವು ಕೂಡ ಕಾರಣವಾಗಿದೆ ಹೃದಯಾಘಾತಕ್ಕೆ। इससे बचाव और मुक्ति पाने के उपाय इस लेख में दिए गए हैं। बचाने के दिल का दौरा से बचाने के लिए ಹೃದಯಾಘಾತದಿಂದ ನಾವು ಹೇಗೆ ರಕ್ಷಣೆಯನ್ನು ಪಡೆಯಬೇಕು, ಆ ರಕ್ಷಣೆ ಪಡೆಯಲಿಕ್ಕೆ ನಾವು ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು, ಆಹಾರ ಪದ್ಧತಿಯಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಯಾವ ಥರ ಬದಲಾವಣೆ ಮಾಡ್ಕೋಬೇಕು ಎಂಬ ವಿಚಾರವನ್ನು ಲೇಖಕ ಡಾಕ್ಟರ್ ಯತೀಶ್ ಅಗ್ರವಾಲ್, ಇವರು ಲೇಖಕರು ಕೂಡ ಹೌದು, ಡಾಕ್ಟರು ಕೂಡ ಹೌದು, यतीश अग्रवाल जी विद्यार्थियों को जानकारी देने के लिए इस गद्य में दिल का दौरा बीमारी का चित्रण विवरण व्यक्त दिए हैं। पिछले कक्षा में उसके बारे में थोड़ा जानकारी प्राप्त लिया। इंदिನ ತರಗತಿಯಲ್ಲಿ ಸ್ವಲ್ಪ ಹೃದಯಾಘಾತ ಅಂದ್ರೆ ಏನು, ಎಂಜೈನಾ ಅಂದ್ರೆ ಏನು ಅಂತ ತಿಳ್ಕೊಂಡು आज भाग 2 के बारे में जानकारी प्राप्त करेंगे। दिल जन्म से लेकर मृत्यु तक निरंतर कार्य करते रहते हैं। ಈ ಹೃದಯ ಹುಟ್ಟಿದಾಗಿನಿಂದ ಸಾಯುವ ತನಕ ನಿರಂತರವಾಗಿ ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ। निरंतर काम करते रहते हैं। उस संदर्भ में एक धमनी में सिकुड़ जाते हैं। ಈ ನಿರಂತರವಾಗಿ ಅಗೌರವರಾದ ಕೆಲಸ ಮಾಡುವ ಸಂದರ್ಭದಲ್ಲಿ ಒಂದು ನರದಲ್ಲಿ ಸಿಕುಡ್ ಜಾತಾಹಿ ಬಾಡಿದಂತೆ ಅಲ್ಲಿ ಬ್ಲಡ್ ಕ್ಲಾಟ್ ಆಗೋದು ಕಂಡು ಬರುತ್ತೆ। ಆಗ ಹೃದಯಕ್ಕೆ ಒತ್ತಡ ಆಗುತ್ತೆ, ಪಂಪು ಮಾಡೋಕ್ಕೆ ಕಷ್ಟ ಆಗುತ್ತೆ। ಆ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಅತಿಯಾದ ಪರಿಣಾಮ ಇನ್ನೂ ಕೂಡ ಅದು ಹೆಚ್ಚಿಗೆ ಕಟ್ಟಿಕೊಂಡ್ರೆ ಹೃದಯಾಘಾತ ಆಗುತ್ತೆ। ಆ ಸಂದರ್ಭದಲ್ಲಿ ಡಾಕ್ಟರ್ ನಾವು ಕಾಣಬೇಕು। उस संदर्भ में अस्पताल जाकर जांच करना चाहिए, ಪರೀಕ್ಷೆಯನ್ನು ಮಾಡಿಸಬೇಕು। ಡಾಕ್ಟರ್ ಹೇಳಿದಾಗ ಅವರು ರಕ್ಷಣೆಯನ್ನು ಮಾಡ್ತಾರೆ, ಇಲ್ಲಾಂದ್ರೆ ಹಾಗೇ ಸುಮ್ಮನೆ ಇದ್ರೆ ಹೃದಯ
ಹೃದಯಾಘಾತ ಆಗುವ ಸಾಧ್ಯತೆ ಇರುತ್ತೆ. ಇಸ್ ವಿಚಾರ ಕೆ ಬಾರೆ ಮೇ ಕಹಾ ರಹಾ ಹೈ. ಈ ಹೃದಯಾಘಾತ ಆಗಲಿಕ್ಕೆ ಏನೇನು ಕಾರಣಗಳು, ಏನು ಪರಿಣಾಮ, ಕಾರಣಗಳು ಏನು ಎಂಬುದನ್ನು ಇಲ್ಲಿ ಲೇಖಕರು ತಿಳಿಸಿದ್ದಾರೆ. ಡಾಕ್ಟರ್ ನಿತೀಶ್ अग्रवाल जी व्यक्त दिए हैं यह रोग किन कारणों से होता है. दिल का दौरा, ಹೃದಯಾಘಾತ ಯಾವ ಕಾರಣಗಳಿಗೆ ಆಗುತ್ತೆ? ಪ್ರಮುಖವಾಗಿ ಹೈ ಬ್ಲಡ್ ಪ್ರೆಷರ್, ಬಿಪಿ. ಹೈ ಬ್ಲಡ್ ಪ್ರೆಷರ್, ಬಿಪಿಯು ಕೂಡ ಕಾರಣವಾಗುತ್ತೆ. ಬಿಪಿ, ಹೈ ಬ್ಲಡ್ ಪ್ರೆಷರ್, ಬಿಪಿ, ರಕ್ತ ಒತ್ತಡ ಕೂಡ ಕಾರಣ ಇದಕ್ಕೆ ಹೃದಯಾಘಾತ ಆಗಲಿಕ್ಕೆ. ಬಿಪಿ, ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್, ಶುಗರ್ ಯಾ ಡಯಾಬಿಟಿಸ್ ಇದು ಕೂಡ ಒಂದು ಕಾರಣ. ಬಿಪಿ ಇದ್ದವರಲ್ಲಿ ಅತಿಯಾದ ಬಿಪಿ ಆದ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೃದಯಾಘಾತ ಆಗುತ್ತೆ. ಶುಗರ್ ಇದ್ದವರಲ್ಲೂ ಕೂಡ ಹೆಚ್ಚಿಗೆ ಕಂಡು ಬರುತ್ತೆ ಆಗಿರುವಂಥದ್ದು ದಿಲ್ಕದವರ. ಮೋಟಾಪಾ, ಮೋಟಾಪಾ ಮತ್ತಪ್ಪ ದೃಢಕಾಯ ಶರೀರವನ್ನು ಹೊಂದಿರುವಂಥ ಅಂಥವರಲ್ಲಿ ಹೃದಯ ಹೆಚ್ಚಿನ ಪರಿಶ್ರಮಕ್ಕೆ ಒಳಗಾಗುತ್ತೆ. वो परिश्रम से पंप करना चाहिए दिल. उस संदर्भ में भी ಹೃದಯಕ್ಕೆ ಒತ್ತಡ ಆಗಿ ಆ ಸಂದರ್ಭದಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಯಾರಲ್ಲಿ? ಮೋಟಾಪ, ದೃಢಕಾಯ ಶರೀರ ಹೊಂದಿರುವವರಲ್ಲಿ, ಮಾನಸಿಕ ತನಾವ, ಮಾನಸಿಕ ಒತ್ತಡ ಇರುವಂತವರಲ್ಲಿ, ಅಧಿಕ ಮಾತ್ರ ಸೇ ಧೂಮ್ರಪಾನ, ಅತಿಯಾಗಿ ಧೂಮಪಾನವನ್ನು ಮಾಡುವಂತರಲ್ಲಿ, ವಸಾಯುಕ್ತ ಖಾದ್ಯ ಕೋ ಸೇವನ್ ಕರ್ನೆ ಸೆ, ವಸಾಯುಕ್ತ ಅಂದ್ರೆ ಕೊಬ್ಬು ಪದಾರ್ಥಗಳನ್ನು ಹೆಚ್ಚಿಗೆ ಸೇವನೆ ಮಾಡುವವರಲ್ಲಿ, ಕೊಬ್ಬು ಕರೆದ ಪದಾರ್ಥಗಳು, ಎಣ್ಣೆಯಿಂದ ಕರೆದಂಥ ಪದಾರ್ಥಗಳು, ಕೊಬ್ಬು ಪದಾರ್ಥಗಳು, ಬೇಕರಿಯಲ್ಲಿ ಮಾಡಿದಂತಹ ಅನೇಕ ಜಂಕ್ ಫುಡ್ ಇವುಗಳನ್ನು ಅತಿಯಾಗಿ ಸೇವನೆ ಮಾಡಿದಂಥವರಲ್ಲೂ ಕೂಡ ಹೃದಯಾಘಾತ, ದಿಲ್ ಕಾ ದೌರಾ ಹೆಚ್ಚಿಗೆ ಕಂಡು ಬಂದಿದೆ ಎಂಬುದನ್ನು ಹೇಳಿದೆ. ವಸಾಯುಕ್ತ ಖಾದ್ಯೋं का सेवन, ಮದಿರಪಾನ ಆದಿ, ಮದಿರಪಾನ ಅತಿಯಾಗಿ ಡ್ರಿಂಕ್ಸ್ ಮಾಡುವವರು, ಶರಾಯಿ ಪೀನೆ ವಾಲೆ ಲೋಗೋ ಮೇ ದೇಖ ಪಡ್ತಾ ಹೇ, ಇದು ಕೂಡ ಅನೇಕ ಕಾರಣಗಳಾಗಿದೆ. ಈ ಪದಾರ್ಥಗಳನ್ನು ಸೇವನೆ ಮಾಡುವವರಲ್ಲಿ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅನ್ನು ಉಂಟು ಮಾಡಿ ಹೃದಯಾಘಾತಕ್ಕೆ ಕಾರಣಗಳಾಗಿವೆ. ಬಡತ ಮಾನಸಿಕ ತನಾವ್, ಅಷ್ಟೇ ಅಲ್ಲ ಮಾನಸಿಕ ಒತ್ತಡವು ಕೂಡ ಇದಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ कुर्सी पर बैठे रहने की नौकरी जिसमें कोई शारीरिक श्रम नहीं होता. ಯಾರು ಅತಿಯಾಗಿ ಕುರ್ಚಿ ಮೇಲೆ ಕುಳಿತುಕೊಂಡು ನಿರಂತರವಾಗಿ ಕೆಲಸ ಮಾಡ್ತಾರೋ ಅವರಲ್ಲಿ, ಮತ್ತೆ ಶರೀರದಲ್ಲಿ ಶ್ರಮ ಯಾರ ಮಾಡೋದಿಲ್ಲ, ಶ್ರಮ ಯಾರು ಅತಿಯಾಗಿ ಕೆಲಸ ಮಾಡೋದಿಲ್ವೋ, ಯಾವುದು ಕುತ್ಕೊಂಡು ಕೆಲಸ ಮಾಡ್ತಾರೋ ಅಂತರಲ್ಲೂ ಕೂಡ ಹೃದಯಾಘಾತ ಆಗಿದೆ. ಜಿಂದಗಿ ಕಿ ಭಾಗ दौड़ जिसमें व्यायाम के लिए समय नहीं. ಇದಕ್ಕೆ ಕೆಲವರಲ್ಲಿ ವ್ಯಾಯಾಮ ಮಾಡೋಕ್ಕೆ ಸಮಯನೇ ಇಲ್ಲ. ನೌಕರಿಗೆ ಹೋಗ್ಬೇಕಾದ್ರೂ ಅವಸರದಾಗ ಹೋಗೋದು, ಬರ್ಬೇಕಾದ್ರೆ ಅವಸರದಾಗ ಬರೋದು, ವ್ಯಾಯಾಮ ಇಲ್ಲ. ಇವೆಲ್ಲ ಕಾರಣಗಳು ಒತ್ತಡದಿಂದ ಕೂಡ ಹೃದಯಾಘಾತ ಆಗಿದೆ. समय नहीं, खान पान में आया अंतर और जंक फूड, ಊಟದಲ್ಲಿ ವ್ಯತ್ಯಾಸವೂ ಕೂಡ ಕಾರಣವಾಗಿದೆ. ಈಗಿನ ಆಹಾರ ಪದ್ಧತಿಯು ಕೂಡ ಇದಕ್ಕೆ ಕಾರಣವಾಗಿದೆ. ಜಂಕ್ ಫುಡ್ಡು, ಮನೆಯಲ್ಲಿ ಮಾಡಲಿಕ್ಕೆ ಟೈಮ್ ಇಲ್ಲ, ಎಲ್ಲೋ ಹೋಗಿ ಹೋಟ್ಲಲ್ಲಿ ಊಟ ಮಾಡೋದು, ರೆಡಿ ಫುಡ್ಗಳನ್ನು ತಿನ್ನುವಂಥದ್ದು, ಕೊಲೆಸ್ಟ್ರಾಲ್ ಇರುವಂಥದ್ದು, ಇವೆಲ್ಲ ಆಹಾರ ಕ್ರಮಗಳು ಕೂಡ ಹೃದಯಾಘಾತಕ್ಕೆ ಕಾರಣವಾಗಿದೆ. ಖಾನಪಾನಮೇ ಆಯಾ ಅಂತರ್ और जंक फूड का प्रचलन इस सबसे इस रोग को बढ़ावा मिलता है. ಈ ರೋಗ ಬರಲಿಕ್ಕೆ, ಹೃದಯಾಘಾತ ಕಾಯಿಲೆ ಬರಲಿಕ್ಕೆ ಇವುಗಳು ಕೂಡ ಕಾರಣವಾಗಿದೆ. ಜಂಕ್ ಫುಡ್ಗಳು, ರೆಡಿ ಫುಡ್ಗಳು, ಅವು ತೆಗೆದುಕೊಂಬಂದು ಮನೆಯ ಸುಟ್ಕೊಂಡು ತಿನ್ನೋದು, ಇವೆಲ್ಲ ಜಂಕ್ ಫುಡ್ ಕಾರಣವಾಗಿದೆ. ದಿಲ್ ಕಾ ದೌರಾ और एंजाइना उसके कारण के बारे में लिखिए. 3 मास के लिए पूछ सकता है छात्र, 3 ಮಾಸಿಗೆ ಹೇಳ್ತಾರೆ. ಅದಕ್ಕೆ ಕಾರಣಗಳೇನು ಅನ್ನೆಲ್ಲ ಬರಿಬೇಕಾಗ್ತದೆ. ವಿವರಣೆ पे लिखना चाहिए. यह किस उम्र का रोग है, ಇದು ಎಷ್ಟನೇ ವಯಸ್ಸಿನಲ್ಲಿ ಬರುತ್ತೆ, ಎಷ್ಟು ವಯಸ್ಸಾದ ಮೇಲೆ ಬರುತ್ತೆ, ಬರಬಹುದು.
हृदयाघात। देखिए आमतौर से एंजाइना और दिल का दौरा 45 वर्ष से अधिक उम्र के व्यक्तियों में ही देखे जाते हैं। देखिए अधिकांशವಾಗಿ 45 ವರ್ಷ ಮೇಲ್ಪಟ್ಟವರಲ್ಲಿ ಹೃದಯಾಘಾತ ಕಂಡು ಬರುತ್ತೆ ಎಂಬುದನ್ನು ಡಾಕ್ಟರ್ ಯತೀಶ್ ಅಗ್ರವಾಲ್ जी ने कहा रहा। 45 ವರ್ಷ ಮೇಲ್ಪಟ್ಟವರಲ್ಲಿ ಹೆಚ್ಚಿಗೆ ಇದು ಹೃದಯಾಘಾತ ಕಂಡು ಬರುವಂಥದ್ದು। पर आजकल यह रोग युवावस्था में भी देखने को मिल रहा है। ಆದರೆ ಈಗಿನ ಕಾಲದಲ್ಲಿ ಇನ್ನು ಯುವಕರಲ್ಲೇ ಈ ರೋಗ ಕಂಡು ಬರ್ತಾ ಇದೆ। ಮೊದಲು ಹೆಚ್ಚಿಗೆ ಇವರು ನೋಡ್ತಾ ಇದ್ದಾರೆ 45 ವರ್ಷ ಮೇಲ್ಪಟ್ಟವರಲ್ಲಿ ಕಾಯಿಲೆ ಕಂಡು ಬರ್ತಾ ಇತ್ತು। ಆದರೆ ಇತ್ತೀಚಿನ ದಿನಗಳಲ್ಲಿ 45 ವರ್ಷದ ಒಳಗಡೆ ಜನರಲ್ಲಿ ಕಾಯಿಲೆ ಕಂಡು ಬಂದಿದೆ, ಕಾಣಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಎಂಬುದನ್ನು ಹೇಳಿದರು। पर आजकल यह रोग युवावस्था में भी देखने को मिल रहा है। पिछले दिनों मेरे पास एक रोगी आया। ಒಂದು ದಿವಸ ಹಿಂದಿನ ದಿನ ಒಬ್ಬ ರೋಗಿ ನನ್ನ ಹತ್ರ ಬಂದ ಅಂತ ಯತೀಶ್ ಅಗ್ರವಾಲ್ जी कह रहा है। ಒಬ್ಬ ವ್ಯಕ್ತಿ ಬಂದ, उसकी उम्र सिर्फ 23 वर्ष थी। ಆತನ ವಯಸ್ಸು ಕೇವಲ 23 ವರ್ಷ। स्त्रियों में यह रोग पुरुषों की अपेक्षा काफी कम संख्या में पाया जाता है। 23 ವರ್ಷದ ಯುವಕನಲ್ಲಿ ಈ ಹೃದಯಾಘಾತ ಕಂಡು ಬಂತು। ಯಾಕೆ? ಆಹಾರ ಪದ್ಧತಿ ಕ್ರಮದಿಂದ ಧೂಮ್ರಪಾನ, ಮದಿರಪಾನ, ಡಯಾಬಿಟಿಸ್, ಶುगर, उसका जीवन क्रम, व्यायाम नहीं करते हैं, तनाव, मानसिक तनाव के कारण इस तरह और दिल का दौरा देखा पड़ता है। ಪುರುಷರಿಗೆ ಹೋಲಿಕೆ ಮಾಡಿದರೆ ಮಹಿಳೆಯರಲ್ಲಿ ಈ ಹೃದಯಾಘಾತ ಆಗಿರುವುದು ಕಡಿಮೆ ಎಂಬುದನ್ನು ಡಾಕ್ಟರ್ ಯತೀಶ್ ಅಗರ್ವಾಲ್ ಅವರು ಹೇಳಿದ್ದಾರೆ। स्त्रियों में यह रोग पुरुषों की अपेक्षा काफी कम संख्या में पाया जाता है। ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ಹೃದಯಾಘಾತ ಆಗಿರುವುದು ಕಡಿಮೆ ಎಂಬುದನ್ನು ಇಲ್ಲಿ ತಿಳಿಸಿದರು। लोग के प्रमुख लक्षण क्या है? दिल का दौरा, ಹೃದಯಾಘಾತದ ಪ್ರಮುಖ ಲಕ್ಷಣಗಳೇನು, ಏನೇನು ಲಕ್ಷಣಗಳು ಕಂಡು ಬರ್ತವೆ ಎಂಬುದನ್ನು ಇಲ್ಲಿ ಹೇಳಿದ್ದಾರೆ। एंजाइना में लक्षण तभी उभरते हैं जब रोगी किसी तनावपूर्ण स्थिति से गुजर रहा होता है और उसके दिल को सामान्य से अधिक काम करने की जरूरत आ पड़ती है। ಎಂಜೈನಾ ಆದಂಥ ಸಂದರ್ಭದಲ್ಲಿ ಅಂದರೆ ದಿಲ್ ಸೆ ಜಾನೆ ವಾಲೆ ಉಸ್ ಕರೋನರಿ ಮೇ ನರಗಳಲ್ಲಿ ಸಿಕುಡ್ ಜಾತಾ ಹೈ, ಅಂದರೆ ನರಗಳಲ್ಲಿ ರಕ್ತ ಕಟ್ಕೊಂಡಿರುತ್ತೆ, ಆಗ ಹೆಚ್ಚಿಗೆ ಪಂಪ್ ಮಾಡಬೇಕಾದ ಹೃದಯ ಆ ಸಂದರ್ಭದಲ್ಲಿ ಹೃದಯದ ಭಾಗದಲ್ಲಿ, ಎಡಭಾಗದಲ್ಲಿ, ವ್ಯಕ್ತಿಯ ಎಡಭಾಗದಲ್ಲಿ ಬದನ್ ಮೇ ಬಾಯೇವೋ ದರ್ದ ಲಗ್ತಾ, ಎಡಭಾಗದಲ್ಲಿ ನೋವು ಬರುವಂಥದ್ದು, ಹೃದಯದ ಭಾಗದಲ್ಲಿ ಸುಸ್ತಾಗುವಂಥದ್ದು ಇದು ಕಾರಣವಾಗಿ ಲಕ್ಷಣವಾಗಿದೆ। सामान्य से अधिक काम करने की जरूरत आ पड़ती है। ऐसे में उसके सीने में बाई ओर दर्द उठाने लगता है। ಬಾಯಿ ಓರ್ ಎಡಭಾಗದಲ್ಲಿ, ಹೃದಯದ ಭಾಗದಲ್ಲಿ ನೋವು ಬರುವಂಥದ್ದು। ದಿಲ್ ಜಾದಾ ಕಾಮ್ ಕರ್ನಾ ಚಾಹಿಯೇ, ಒತ್ತಡಕ್ಕೆ ಒಳಗಾಗ್ತಿ ಹೃದಯ, ಹೆಚ್ಚಿಗೆ ಪಂಪ್ ಮಾಡಬೇಕಾತಿ ಕಟ್ಕೊಂಡಂಥ ಸಂದರ್ಭದಲ್ಲಿ ಸಿಗುಡ್ ಜಾಣಿಕೆ ಸಂದರ್ಭ ಮೇ ಉಸ್ ಸಂದರ್ಭ ದರ್ದ ಆಗ್ತಾಳೆ, ಹೃದಯ ಭಾಗದಲ್ಲಿ ಹೆಚ್ಚಿಗೆ ಅದು ಪಂಪ್ ಮಾಡಬೇಕಾದ್ರಿಂದ ನೋವು ಬರುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವ ಲಕ್ಷಣ ಇದು ಕೂಡ ಒಂದು ಎಂಬುದನ್ನು ಇಲ್ಲಿ ಹೇಳಿದ್ದಾರೆ। सीने में बाई ओर दर्द उठाने लगता है, भारीपन रहने लगता है, बेचैनी होती है और वह तका तका सा महसूस करता है। ನೋವು ಬರುವಂಥದ್ದು, ಸೋಲಾಗುವಂಥದ್ದು, ಸುಸ್ತಾಗುವಂಥದ್ದು ಇದು ಎಡಭಾಗದಲ್ಲಿ ಆಗುವಂತಹ ಲಕ್ಷಣ। दिल के दौरे का प्रमुख लक्षण सीने में बाई ओर प्राणलेवा दर्द उठना है।
ಕೆಲವು ಒಂದೊಂದು ಬಾರಿ ಕಡಿಮೆ ಪ್ರಮಾಣದಲ್ಲಿ ನೋವು ಬರುವಂಥದ್ದು, ಇನ್ನು ಕೆಲವು ಬಾರಿ ಅತಿಯಾದಂತಹ ನೋವು ಬರುವಂಥದ್ದು. ಎಡಭಾಗದಲ್ಲಿ ಪ್ರಾಣಲೇವ ಅಂದರೆ ಪ್ರಾಣವೇ ಹೋದಂತೆ ಅಷ್ಟು ನೋವು ಬರುವಂಥದ್ದು. रोगी को ऐसा महसूस होता है जैसे उसकी छाती पर कोई बहुत भारी चीज रखा दी गई हो. ಅದಕ್ಕೆ ಎಡಭಾಗದಲ್ಲಿ ಎದೆ ಮೇಲೆ ಏನೋ ಭಾರ ಏರದಂತೆ ಆಗುವಂಥದ್ದು, ಅತಿಯಾದ ನೋವಾಗುವಂಥದ್ದು, ಏನೋ ಒತ್ತಡ, ಎದೆ ಮೇಲೆ ಏನೋ ಇಟ್ಟಿದ್ದಾರೆ ಭಾರವಾದ ವಸ್ತುವನ್ನ ಅನಿಸುವಂಥದ್ದು. ಯಹ ದರ್द बाएं कंधे, गर्दन, बाह और अंगुलियों के पोरों तक फैल सकता है. यह दर्द का मतलब है ನೋವು. ಈ ನೋವು ಭುಜದಲ್ಲಿ, ಬಾಯಿ ಕಂದೆ ಅಂದರೆ ಎಡಭಾಗದ ಹೆಗಲಿನಲ್ಲಿ, ಕಂದಿನ ಹೆಗಲಿನಲ್ಲಿ ನೋವು ಬರುವಂಥದ್ದು, ಕುತ್ತಿಗೆ ಭಾಗದಲ್ಲಿ ನೋವು ಬರುವಂಥದ್ದು, ಗರ್ದನ್ ಮೇ, ಬಾಹ್ और अंगुलियों ತೋಳುಗಳಲ್ಲಿ ನೋವು ಬರುವಂಥದ್ದು, ಅಂಗುಲಿಯನ್ನು ಬೆರಳುಗಳಲ್ಲಿ ನೋವು, ಪೂರ್ತಿ ಕುತ್ತಿಗೆ ಭಾಗದಿಂದ ಹಿಡಿದು ಕೈ ಎಲ್ಲ ಬೆರಳಿನ ತನಕ, ಬೆರಳುಗಳ ತನಕ ನೋವು ಬರುವಂಥದ್ದು, ಕುತ್ತಿಗೆ ಭಾಗದಲ್ಲಿ ನೋವು ಬರುವಂಥದ್ದು, ಗರ್ದನ್ ಮೇ ದರ್द लगता है, ಇವೆಲ್ಲ ಲಕ್ಷಣಗಳಾಗಿವೆ. बाह और उंगलियों के पोरों तक फैल सकता है. इसके साथ ही रोजा का पसीना छूटने लगता है. ಅಷ್ಟೇ ಅಲ್ಲ, ಈ ನೋವುಗಳ ಜೊತೆಗೆ ಅತಿಯಾದ ಬೆವರು ಕೂಡ ಬರುತ್ತೆ. ಪಸೀನಾ ಚೂಟನೆ ಲಗ್ತಾ है. ಪಸೀನಾ का मतलब ಬೆವರು, ಬೆವರು ಬರುವಂಥದ್ದು, ಸೋಲಾಗುವಂಥದ್ದು. ತಕಾನ್ आता है, गर्द लगता है, गर्दन में, गले में और बाहु में, कंधे में, पूरा उंगलियों तक दर्द लगता है. घबराहट होती है. उसके साथ ಬೆವರಿನ ಜೊತೆಗೆ ಗಾಬರಿ ಕೂಡ ಆಗುವಂಥದ್ದು. और मिलती की शिकायत भी हो सकती है. ज़्यादा तेज दौरा हो तो रोगी बेहोश होकर गिर सकता है. देखिए, ಆ ಸಂದರ್ಭದಲ್ಲಿ ರೋಗಿ ಸ್ಪೀಡಾಗಿ ನಡೆಯಕ್ಕೆ ಹೋದರೆ ಅವನು ಮೂರ್ಛೆ ಹೋಗುವಂಥ ಸಾಧ್ಯತೆ ಇರುತ್ತೆ. ನಡೆಯಲಿಕ್ಕೆ ಜಾಸ್ತಿ ಸ್ಪೀಡಾಗಿ ನಡೆದಾಗ ಆ ಸಂದರ್ಭದಲ್ಲಿ ದೌರಾ ಹೋತು ರೋಗಿ ಬೇವೋಶ್ ಹೋಗರ್ ಗಿರ್ सकता है. ಮೂರ್ಛೆ ಹೋಗಿ ಕುಸಿದು ಬೀಳುವ ಸಾಧ್ಯತೆ ಇರುತ್ತೆ, ಮೂರ್ಛೆ ಹೋಗುವಂಥದ್ದು. और उसकी धड़कन एकाएक रुक भी सकती है. ಒಂದೊಂದು ಬಾರಿ ಕುಸಿದು ಬಿದ್ದಾಗ ಹೃದಯವು ಬಡಿತ ನಿಂತು ಹೋಗುವ ಸಾಧ್ಯತೆಯೂ ಕೂಡ ಇರುತ್ತೆ. ಏಕಾಏಕ ಹೃದಯ ಬಡಿತ ನಿಂತು ಹೋಗುವ ಸಾಧ್ಯತೆ ಇರುತ್ತೆ. ಇದು ಹೃದಯಾಘಾತ ಆಗಲಿಕ್ಕೆ ಲಕ್ಷಣಗಳು, ಕಾರಣಗಳು ಆಯಿತು. ಲಕ್ಷಣಗಳು ಏನೇನು ಲಕ್ಷಣಗಳು ಕಂಡು ಬರುತ್ತೆ? ಎಡಭಾಗದಲ್ಲಿ ನೋವು ಬರುವಂಥದ್ದು, ಇವೆಲ್ಲ ಲಕ್ಷಣಗಳಾಗಿವೆ. ದಿಲ್ का दौरा पड़ने पर प्राथमिक उपचार के लिए क्या क्या कदम उठाने चाहिए? देखिए, ಈ ಲಕ್ಷಣಗಳು ಕಂಡು ಬಂದಾಗ ನಾವು ಪ್ರಾಥಮಿಕ ಏನೇನು ಉಪಚಾರವನ್ನು ಮಾಡಬೇಕು, ಏನೇನು ಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ತುರಂತ ಪಾಸ್ಗೆ ಡಾಕ್ಟರ್ ಕೋ ಬುಲಾ ಬೀಜೆ. ಇದಕ್ಕೆ ಲಕ್ಷಣಗಳು ಕಂಡು ಬಂದಾಗ, ಕುತ್ತಿಗೆ ಭಾಗದಲ್ಲಿ ನೋವು ಬಂದಾಗ, ಎದೆ ಭಾಗದಲ್ಲಿ ನೋವು ಬಂದಾಗ, ದರ್ದ್ ಲಗನೆ ಕೆ ಸಂದರ್ಭ ಮೇ ಡಾಕ್ಟರ್ ಕೋ ಬುಲಾ ಬೀಜೆ. ಹತ್ತಿರದಲ್ಲಿರುವಂಥ ಡಾಕ್ಟರ್ನ ನಾವು ಕಾಣಬೇಕು ಅಥವಾ ಕರೆಸ್ಕೊಬೇಕು. ಬುಲಾ ಬೇಜೆ ಅಥವಾ ಅವ್ರ ಹತ್ರ ಕರ್ಕೊಂಡು ಹೋಗಬೇಕು, ಡಾಕ್ಟರ್ ಬಳಿ ಹೋಗಬೇಕು ತುರಂತ, ತಕ್ಷಣ. तब तक रोगी को पीठ के बल लिटा दे, उसके कपड़े ढीले कर दे और कोई दर्दनाशक दवा दे दे. देखिए, ನಾವು ಆ ಸಂದರ್ಭದಲ್ಲಿ ದರ್ದನಾಶಕ, ನೋವನ್ನು ದೂರ ಮಾಡುವಂಥ ಔಷಧಿಯನ್ನು ಹಚ್ಚಬೇಕು. ಎದೆ ಭಾಗದಲ್ಲಿ ನಾವು ಸ್ವಲ್ಪ ಒತ್ತಡವನ್ನು ಮಾಡಬೇಕು, ನೀವು ಬೇಕು. ಆ ಸಂದರ್ಭ ಈ ಎಲ್ಲ ಉಪಚಾರವನ್ನು ಮಾಡಬೇಕಾ. तब तक रोगी को पीठ के बल लिटा दे, उसके कपड़े ढीले कर दे और कोई दर्दनाशक दे दे यदि वह पहले से इसका रोगी है और उसके पास साब्रिटेक की गोली हो.
ಸಾಪ್ರಿಟ್ರೆಟ್ ಎಂಬ ಒಂದು ಮಾತ್ರೆ ಇರುತ್ತೆ. ಅದಿದ್ದರೆ ಮೊದಲೇ ಪೇಷಂಟ್ ಆಗಿತ್ತು, ಅವ್ರ ಹತ್ರ ಡಾಕ್ಟ್ರ್ ಕೊಟ್ಟಿರ್ತಾರೆ ಆ ಮಾತ್ರೆಯನ್ನು ಅವ್ರ ಬಾಯಿಗೆ ಸೀಪಲಿಕ್ಕೆ ಕೊಡಬೇಕಾಗುತ್ತೆ, ಬಾಯಲ್ಲಿಡಬೇಕಾಗುತ್ತೆ ಆ ಮಾತ್ರೆಯನ್ನು, ಗೋಲಿನೇ ಆ ಮಾತ್ರೆಯನ್ನು ಇಡಬೇಕಾಗುತ್ತೆ. ಯಾವುದೋ ಸಾಪ್ರಿಟ್ರೆಟ್ ಎಂಬ ಒಂದು ಮಾತ್ರೆ ಔಷಧಿಯನ್ನು ನಾವು ಕೊಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ರೋಗಿ ಸ್ವಲ್ಪ ಚೇತರಿಕೆ ಆಗ್ತಾರೆ, ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ತೋ ಉಸೆ ತುರಂತ ವಹೋ ಗೋಲಿ ದೇದೆ, ತಕ್ಷಣ ಆ ಲಕ್ಷಣ ಕಂಡು ಬಂದಾಗ, ಅತಿಯಾಗಿ ಬೆವತಾಗ ಹೋದಾಗ, ಈ ನೋವುಗಳು ಕಂಡು ಬಂದಾಗ ತಕ್ಷಣ ಅವರಿಗೆ ಸಾಪ್ರಿಟ್ರೆಟ್ ಎಂಬ ಈ ಮಾತ್ರೆಯನ್ನು ಕೊಡಬೇಕು ತಕ್ಷಣ. ಉಸೆ ಜೀಬ್ಗೆ ನೀಚೆ ರಕ್ಕರ್ ವಹ ಚೂಸುತ್ತಾ ರಹೇ, ಅದನ್ನು ನಾಲಿಗೆಯಲ್ಲಿ ಇಟ್ಕೊಂಡು ಸೀಪ್ತಾ ಇರಬೇಕು ಹಾಗೆ. अचानक दौरा पड़ जाए और रोगी की धड़कन रुक जाए तो उसे पीठ के बल सीधा लिटाकर उसके सीने की मालिश करे. देखिए आ संदर्भದಲ್ಲಿ ಏನಾರ ರೋಗಿ बीमारी ಬೇವೋಶ್ ಹೋನೆ ಸೇ ಮೂರ್ಛೆ ಹೋದ ಸಂದರ್ಭದಲ್ಲಿ ಆ ಭಾಗದಲ್ಲಿ ಸೀನೆ ಮೇಲೆ ಯಾವ ಭಾಗದಲ್ಲಿ ಅತಿಯಾಗಿ ನೋವು ಬರ್ತಾ ಇರುತ್ತೋ ಅಲ್ಲಿ ನಾವು ಮಾಲಿಶನ್ನು ಮಾಡಬೇಕಾಗುತ್ತೆ, ಸ್ವಲ್ಪ ನೀವು ಬೇಕಾಗುತ್ತೆ ಆ ಭಾಗದಲ್ಲಿ ಮಾಲಿಶ್ ಮಾಡಬೇಕಾಗುತ್ತೆ. ಮೂಹು ಸಟಾಕರ್ ಸಾನ್ಸದೆ, ಅಷ್ಟೇ ಅಲ್ಲ ಆ ರೋಗಿಯ ಬಾಯಿಗೆ ನಮ್ಮ ಬಾಯಿಯನ್ನು ಇಟ್ಟು ಗಾಳಿ ಕೊಡಬೇಕಾಗುತ್ತೆ, ಊದಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಹೃದಯ ಬಡಿತ ಮತ್ತೆ ಶುರುವಾಗಬಹುದು. ಹೃದಯ ಬಡಿತ ಏಕದಮ್ ನಿಂತಾಗ ಈ ಥರ ನಾವು ಮಾಡಬೇಕಾಗುತ್ತೆ. ನೋವು ಬಂದ ಎಡಭಾಗದಲ್ಲಿ ಬಾಯಿ ಓರೋ ಕ್ಯಾ ಕರ್ನಾ ಚಾಹಿಯೆ, ಮಾಲಿಶ್ ಕರ್ನಾ ಚಾಹಿಯೆ और मुंह में मुंह रखकर आवाज देना चाहिए. ಅವರ ಬಾಯಿಗೆ ನಮ್ಮ ಬಾಯಿನಿಟ್ಟು ಗಾಳಿಯನ್ನು ಕೊಡಬೇಕಾಗುತ್ತೆ. ತುರಂತ ಮೊಬೈಲ್ ಹೃದಯ ಚಿಕಿತ್ಸಾ ವಾಹನ್ ಬುಲಾ ಬೇಜೆ, ತಕ್ಷಣ ಏನು ಮಾಡಬೇಕು, ಫೋನ್ ಮಾಡಬೇಕು, ಆಂಬುಲೆನ್ಸ್ ಇವರಿಗೆ ಫೋನ್ ಮಾಡಬೇಕು, ಕರ್ಕೊಂಡು ಹೋಗ್ಬೇಕಾದ ತಕ್ಷಣ. ಉಸ್ ಸಮಯ ಏಕ ಕ್ಷಣ ಬಹು ಅಮೂಲ್ಯ ಹೋ ಸಕ್ತಾ ಹೇ, ಈ ಸಂದರ್ಭದಲ್ಲಿ ಒಂದೊಂದು ಕ್ಷಣವೂ ಕೂಡ ಅಮೂಲ್ಯವಾಗಿರುತ್ತೆ. ರೋಗಿಯನ್ನು ಉಳಿಸ್ತಿದ್ದು ತಕ್ಷಣ ಕೆಲಸ ಮಾಡಬೇಕು, ಲೇಟ್ ಮಾಡಿದರೆ ರೋಗಿ ಮರಣವನ್ನು ಹೊಂದುವಂತಹ ಹೆಚ್ಚಿಗೆ ಇರುತ್ತೆ, ಮರಣ ಹೊಂದುವಂಥದ್ದು ಹೆಚ್ಚಿಗೆ ಇರುತ್ತೆ. ಅದರಿಂದ ತಕ್ಷಣ ಇಸ್ ಪ್ರಯೋಗ ಕರ್ನಾ ಚಾಹಿಯೆ, ಕ್ರಮ ಪಾಲನ್ ಕರ್ನಾ ಚಾಹಿಯೆ, ಈ ಥರ ಕ್ರಮಗಳನ್ನು ಅನುಸರಿಸಬೇಕು. ರೋಗಿಯ ಆ ನೋವು ಎದೆಯ ಭಾಗದಲ್ಲಿ ಛಾತಿ ಮೇ ಕ್ಯಾ ಕರ್ನಾ ಚಾಹಿಯೆ, ಪಾಲಿಶ್ ಕರ್ನಾ ಚಾಹಿಯೆ, ಆ ಭಾಗದಲ್ಲಿ ಯಾವ ಭಾಗದಲ್ಲಿ ನೋವು ಬಂದಿರುತ್ತೆ ಆ ಭಾಗದಲ್ಲಿ ಅವರು ಉಸ್ಕೆ ಸಾಥ್ ಸಪ್ರಿಟೆಟ್ ಗೋಲಿ ಉಸ್ಕೋ ಚೂಸ್ನೆ ಕೆ ಲಿಯೆ ದೇನಾ ಚಾಹಿಯೆ, ಅಂದರೆ ಆ ಮಾತ್ರೆಯನ್ನು ಸೀಪಲಿಕ್ಕೆ ಕೊಡಬೇಕು ರೋಗಿಗೆ. ಅಷ್ಟೇ ಅಲ್ಲ ಮಾಲಿಶನ್ನು ಮಾಡಬೇಕು, ಆ ಭಾಗದಲ್ಲಿ ನೀವು ಬೇಕಾಗುತ್ತೆ. ಅದರ ಜೊತೆಗೆ ಆ ರೋಗಿಯ ಬಾಯಿಗೆ ಮೂಮೆ ಕ್ಯಾ ಕರ್ನಾ ಚಾಹಿಯೆ, ಸಟಾಕರ್, ಅವರ ಬಾಯಿಗೆ ನಮ್ಮ ಬಾಯಿಯನ್ನು ಇಟ್ಟುಕೊಟ್ಟು ತುರಂತ್ ಕ್ಯಾ ಕರ್ನಾ ಚಾಹಿಯೆ, ಆವಾಜ್ ದೇನಾ ಚಾಹಿಯೆ, ಗಾಳಿಯನ್ನು ಓದುವಂಥದ್ದು. ತಕ್ಷಣ ಆಂಬುಲೆನ್ಸಿಗೆ ಫೋನ್ ಮಾಡಿ ಅವರನ್ನು ಕರ್ಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಇಸ್ ಥರ ಕಾರ್ಯಕರ್ತ ಈ ಥರ ಕೆಲಸವನ್ನು ಮಾಡಬೇಕು. ದಿಲ್ಕ ದೌರ ಪಡದೆ ಪರ್, ಹೃದಯಾಘಾತ ಆದ ಸಂದರ್ಭದಲ್ಲಿ ಏನು ಪ್ರಾಥಮಿಕ ಚಿಕಿತ್ಸೆಯನ್ನು ಮಾಡಬೇಕು ಎಂಬುದನ್ನು ಹೇಳಿ ಡಾಕ್ಟರ್ ಯತೀಶ್ ಅಗರ್ವಾಲ್ ಜಿ इस विचार के बारे में कहे हैं छात्रों अगले क्लास में, ಅಂದರೆ ನೆಕ್ಸ್ಟ್ ತರಗತಿಯಲ್ಲಿ ಉಳಿದ ಭಾಗವನ್ನು ತಿಳ್ಕೊಳ್ಳೋಣ. ಇಸ್ बीमारी के बारे में अच्छी तरह पढ़ी, ಕಾಯಿಲೆ ಬಗ್ಗೆ, ಹೃದಯ ರೋಗದ ಬಗ್ಗೆ ಅಭ್ಯಾಸವನ್ನು ಮಾಡಿ. इस गद्य को अच्छी तरह पढ़िए, बाद में जानकारी प्राप्त करेंगे. सभी को नमस्कार.